ತಾವು ಕೂಡ ಮಾಧ್ಯಮ ಸ್ನೇಹಿತರು. ಇದು ನಾವು ಯಾರಿಗೂ ನಾವು ದ್ವೇಷದ ಮನೋಭಾವದಿಂದ ಏನಿಲ್ಲ. ಅವ್ರಿಗೇನು ನಾವು ತಮಿಳುನಾಡಿಗೆ ಏನು ಮಾತು ಪ್ರಕಾರ ಕೋರ್ಟಿನ ಆದೇಶದ ಪ್ರಕಾರ ಏನು ಅವ್ರಿಗೆ ಸಲ್ಲಿಸಬೇಕು ಅವರು ಕೂಡ ಮಾಡ್ತೇನೆ. ಅವರಲ್ಲೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ, ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮ್ಗೇನು ಗೌರವ ಕೊಡಬೇಕು, ಏನು ಆದೇಶ ಇದೆಯೋ ಆದೇಶನ ಖಂಡಿತ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ತಮಿಳುನಾಡಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಪ್ರಕ್ರಿಯೆ ಏನಿಲ್ಲ. ಈಗ ನಾವು ಇದನ್ನ ಕೆಲವು ಇಶ್ಯೂಸ್ ಇದೆ. ಈಗ ಅವರು ನಮ್ಮ ಮುಂದೆ ಏನು ಬರಬೇಡಿ, ನಮ್ಮ ಮುಂದಕ್ಕೆ ಸ್ವಲ್ಪ ನಮ್ಮ ಕೋರ್ಟ್ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಇದೇನಿದ್ರು ನಾವು CWC ಮುಂದೆ ಮತ್ತು CWMA ಮುಂದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನೇನು ಕ್ಲಿಯರೆನ್ಸಸ್ ಬೇಕೋ ಆ ಸಂಬಂಧಪಟ್ಟಂತೆ ಕೆಲವರು ಹೇಳ್ತಾ ಇದ್ರು, ಇಲ್ಲ ಕೋರ್ಟಲ್ಲಿ ಇದೆ, ನಾವೇನು ತೀರ್ಮಾನ ಮಾಡೋಕೆ ಆಗುದಿಲ್ಲ ಅನ್ನೋದು ಕೂಡ ಹಿಂದೆ ಎಲ್ಲ ಕೆಲವು ಸಂದರ್ಭದಲ್ಲಿ ಹೇಳಿದ್ರು. ಈಗ ಯಾರು ಏನು ಹೇಳಲಿಕ್ಕೆ ಆಗುದಿಲ್ಲ. ಸೊ ನಮ್ದು ಮುಂದುವರಿಕೆ ಏನಿದೆ ನಾವು ಮುಂದುವರಿತೇವೆ. ಕೆಲವು ಫಾರೆಸ್ಟ್ ಕ್ಲಿಯರೆನ್ಸ್ ಅವಶ್ಯಕತೆ ಇದೆ. ಅದು ಈಗಾಗಲೇ ನಾವು ಪ್ರತಿಯೊಂದು ಗಿಡ ಕೂಡ ನಾವು ಈಗಾಗಲೇ ಲೆಕ್ಕ ಹಾಕಿಸಿಟ್ಟಿದ್ದೇನೆ ನಾನು. ಸೊ ಅದು ಕೂಡ ಎಲ್ಲ ಒಂದು ಸಪ್ರೇಟ್ ಟೀಮನ್ನೇ ನಾವು ಇನ್ನು ಮುಂದಕ್ಕೆ ಇನ್ನು ಹೆಚ್ಚಿಗೆ ಮ್ಯಾನ್ ಪವರ್ನ ಆಫೀಸರ್ಸ್ನ ಡಿಪ್ಲಾಯ್ ಮಾಡಿ ಆದಷ್ಟು ಜಲ್ದಿ ಈ ರಾಜ್ಯದ ಜನತೆಗೆ ಮತ್ತು ಬೆಂಗಳೂರು ವಿಶೇಷವಾಗಿ ಕುಡಿಯೋ ನೀರಿಗೆ. ಆಮೇಲೆ ನನ್ನ ಒಂದೇ ಮಾತು ನಿಮ್ಗೆ ಹೇಳೋದಾದ್ರೆ, ಈ ಮೇಕೆದಾಟು ಯೋಜನೆ ನಮ್ಕಿನ್ನ ತಮಿಳುನಾಡಿಗೆ ಜಾಸ್ತಿ ಉಪಯೋಗ ಆಗ್ತದೆ. ಏಕೆಂದ್ರೆ ಅವ್ರಿಗೆ ಕಷ್ಟ ಕಾಲದಲ್ಲಿ ಏನು ನೀರು ಬಿಡಬೇಕು ಆ ನೀರನ್ನು ಬಿಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಅದು ಬಹಳ ಹೆಚ್ಚಿಗೆ ಅವ್ರಿಗೆ ಗಮನಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೋಡೋಣ, ಅದು ಏನೇನು ಅವಶ್ಯಕತೆ ಇದೆ. ಈಗಾಗಲೇ ನಾವು ಸಲ್ಲಿಸಿದ್ದೀವಿ. ಕಾಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಅದ್ರಲ್ಲಿ ನಾನು ಇವತ್ತಿನ ಕಾಸ್ಟ್ಗೆ ಏನು ಮಾಡಬೇಕು, ಈಗ ನಾನು ಇನ್ನ ಪ್ರಿಮಿಚ್ಯೂರ್ ಅದನ್ನ ನಾವು ಏನಿದೆ ಅದನ್ನು ನಾವೆಲ್ಲ ಲೆಕ್ಕಾಚಾರ ಹಾಕಿ ನೋಡ್ತೀವಿ. ಇಲ್ಲಿ ಪವರ್ ಬೇರೆ ಇದೆ, ಡ್ಯಾಮ್ದು ಬೇರೆ ಇದೆ. ನೋಡಿ, ಅದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ ನಾವು ಯಾರು ಸಬ್ಮಿಟ್ ಮಾಡಿದ್ದೀವಿ. ಅವರು ಏನು ಗೈಡೆನ್ಸ್ ಕೊಡ್ತಾರೋ ಅವರು ಇದರಲ್ಲೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾವು ಇದಕ್ಕೆ ಏನೇನು ನಾವು ವಿಚಾರಗಳನ್ನು ತಿಳಿಸಿದ್ದೋ ಅದೆಲ್ಲ ಕೂಡ ಮಾಡಬಾರ್ದು ಅಂತ ತಮಿಳುನಾಡವರು ಕ್ಲಿಯರ್ ಆಗಿ ಹೇಳಿದ್ರು. ಇಟ್ ಈಸ್ ಫರ್ದರ್ ಟು ಬಿ ನೋಟೆಡ್ ದಟ್ ದಿ CWC had directed prior approval of CWRC and CWMA would be required for considering the DPR. This being the case, the present matter is at the premature stage. The final decision of the CWC will only be taken after examining the DPR and the comments of the CWMA. Apart from that ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಎಲ್ಲ ಕೇಸ್ಗಳು ಕೂಡ ಏನೇನು ನಡೆದಿತ್ತು, ನೀರು ಬಿಡೋ ವಿಚಾರ ಎಲ್ಲ ಕೂಡ ಡೀಟೇಲ್ ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಿಂದ ಇನ್ನು ಮುಂದಕ್ಕೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಈಗ ಶುರು ಮಾಡ್ತೀವಿ. ನಮ್ಮ ಕೆಲಸ ಏನಿದೆ ನಾವು ಖಂಡಿತ ಶುರು ಮಾಡಲೇ ಮಾಡಮ್ಮ. ಇಟ್ ಇಸ್ ಅವರ್ ಬೌಂಡ್ ಡ್ಯೂಟಿ. ನಮ್ಮ ನೀರು ನಮ್ಮ ಹಕ್ಕು, ನಾವು ಮಾಡ್ತೇವೆ. ಇದು ನಮ್ಮ ರಾಜ್ಯಕ್ಕೆ ಒಂದಕ್ಕೆ ಅಲ್ಲ ಜಯ, ತಮಿಳುನಾಡಿಗೂ ಇದು ಜಯ, ಪಾಂಡಿಚೇರಿಗೂ ಜಯ. ಅವ್ರಿಗೂ ಕೂಡ ಏನು ನ್ಯಾಯ ಸಿಗಬೇಕು ಖಂಡಿತ ಅವ್ರಿಗೆ ಸಿಗ್ತದೆ. ಎಷ್ಟೇ ಕಷ್ಟ ಇದು ಕೂಡ ಅಲ್ಲಿ ಲಾಸ್ಟಲ್ಲಿ ಅವ್ರು ಹೇಳಿದ್ದಾರೆ, ನೀವೇನಾದ್ರು ಬಿಡಲಿಲ್ಲ ಅಂತಂದ್ರೆ ಕಂಟೆಂಪ್ಟ್ ಆಗ್ತದೆ ಅಂತ ಹೇಳಿದ್ರು. ದಿ ಸ್ಟೇಟ್ ಆಫ್ ಕರ್ನಾಟಕ ವಿಲ್ ಬಿ ಬೌಂಡ್ by the releases of prescribed by the CWC, CWMA and CWRC. If the state of Karnataka fails to comply with the direction of the court, it would amount to committing contempt of this court ಅಂತ ಹೇಳಿದ್ದಾರೆ. ಸೊ ನಾವು ಎಷ್ಟೇ ಕಷ್ಟ ಆದರೂ ಅವ್ರಿಗೆ ನೀರನ್ನ ಬಿಡಲೇಬೇಕು. ಈಗ ಅದನ್ನೇ ಇಟ್ ಈಸ್ ವಿಕ್ಟ್ರಿ ಫಾರ್ ದೆಮ್ ಆಲ್ಸೋ. ಇದು ಇಬ್ರಿಗೆ ಇಲ್ಲ, ಇಬ್ರಿಗೂ ಬಿಟ್ರಿ. ಇದು ನಮ್ಗೆ ಮೇಕೆದಾಟು, ಅವ್ರಿಗೆ ನೀರು.